ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಪ್ರೊಫೆಷ್ನಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪರ್ಸನಲ್ ಅಕೌಂಟ್ ಹಾಗೂ ಪ್ರೊಫೆಷ್ನಲ್ ಅಕೌಂಟ್ಗೆ ಕಂಪೇರ್ ಮಾಡೋದಾದರೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ಪ್ರೊಫೆಷ್ನಲ್ ಅಕೌಂಟಲ್ಲಿ ತುಂಬಾ ಫೀಚರ್ಸ್ ಸಿಗುವಂಥದ್ದು. ನಿಮ್ಮ ಬ್ರ್ಯಾಂಡ್ಸ್ ಅಥವಾ ರೀಲ್ಸ್ ಪೋಸ್ಟ್ ತುಂಬ ಜನರಿಗೆ ರೀಚ್ ಆಗಬೇಕಾದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಪ್ರೊಫೆಷ್ನಲ್ ಅಕೌಂಟ್ ಆಗಿರಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೀವು ಪ್ರೊಫೆಷ್ನಲ್ ಅಕೌಂಟ್ಗೆ ಸ್ವಿಚ್ ಮಾಡಬೇಕಾಗುತ್ತೆ. ಇನ್ನು ಹಲವಾರು ಫೀಚರ್ಸ್ಗಳು ನಿಮಗೆ ಇಲ್ಲಿ ಪ್ರೊಫೆಷ್ನಲ್ ಅಕೌಂಟಲ್ಲಿ ಸಿಗುವಂಥದ್ದು. ಒಂದೊಂದಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋ ಶುರು ಮಾಡೋ ಮೊದಲು ನೀವೇನಾದರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಮೊದಲಿಗೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಆ್ಯಪನ್ನು ನಾವಿಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ಬೋದು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಕೆಳಗಡೆ ನಿಮಗೆ ಒಂದು ಪ್ರೊಫೈಲ್ ಐಕನ್ ಕಾಣುತ್ತೆ. ಈ ಪ್ರೊಫೈಲ್ ಐಕನನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಇಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ನಮ್ಮ ಒಂದು ಪ್ರೊಫೈಲ್ ಐಕನ್ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಮೇಲ್ಗಡೆ ನಿಮಗೆ ಒಂದು 3 ಬಾರ್ ಕಾಣಿಸ್ತಾ ಇರ್ಬೋದು, 3 ಬಾರ್ ಕಾಣಿಸ್ತಾ ಇರ್ಬೋದು. ಅದನ್ನು ಇಲ್ಲಿ ಸಿಂಪಲ್ ಆಗಿ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ನಮ್ಮ ಒಂದು ಸೆಟ್ಟಿಂಗ್ ಇಲ್ಲಿ ಓಪನ್ ಆಗಿದೆ. ಫುಲ್ ಸೆಟ್ಟಿಂಗ್ಸ್ ನಮಗೆ ಇಲ್ಲಿ ಇನ್ಸ್ಟಾಗ್ರಾಮ್ ಸೆಟ್ಟಿಂಗ್ಸ್ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ತುಂಬ ಸೆಟ್ಟಿಂಗ್ಸ್ ಕಾಣಲಿಕ್ಕೆ ಸಿಗುತ್ತೆ. ನೀವು ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದಾಗ ನೀವು ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ, ಅಕೌಂಟ್ ಟೈಪ್ ಆ್ಯಂಡ್ ಟೂಲ್ಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಈ ಆಪ್ಷನನ್ನು ನೀವು ಇಲ್ಲಿ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಸ್ವಿಚ್ ಟು ಪ್ರೊಫೆಷ್ನಲ್ ಅಕೌಂಟ್ ಅನ್ನೋ ಒಂದು ಆಪ್ಷನ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇದನ್ನು ಸಿಂಪಲ್ ಆಗಿ ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಯಾವುದೆಲ್ಲ ಫೀಚರ್ಸ್ ನಾವು ಇಲ್ಲಿ ಪರ್ಸ್ನಲ್ ಅಕೌಂಟಿಂದ ಪ್ರೊಫೆಷ್ನಲ್ ಅಕೌಂಟ್ಗೆ ಸ್ವಿಚ್ ಮಾಡಿದರೆ ನಮಗೆ ಯಾವುದೆಲ್ಲ ಹೊಸ ಫೀಚರ್ಸ್ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕ್ಸೆಸ್ ಟು ಇನ್ಸೈಟ್ ಅನ್ನೋ ಒಂದು ಆಪ್ಷನ್ ನಮಗೆ ಕಾಣುತ್ತೆ. ಡ್ಯಾಶ್ ಬೋರ್ಡ್ ಅದಿಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಆ್ಯಡ್ಸ್ ಕೂಡ ನಾವಿಲ್ಲಿ ರನ್ ಮಾಡ್ಬೋದಾಗಿದೆ. ಪ್ರೊಫೆಷ್ನಲ್ ಅಕೌಂಟ್ ಕ್ಲಿಕ್ ಮಾಡೋದ್ರಿಂದ ನಮಗೆ ಇಲ್ಲಿ ಆ್ಯಡ್ಸ್ ಕೂಡ ರನ್ ಮಾಡ್ಬೋದು. ಅದೇ ರೀತಿಯಾಗಿ ನಮಗೆ ಒಂದು ಇನ್ಸ್ಟಾಗ್ರಾಮ್ ಬೋನಸ್ ಆಪ್ಷನ್ಗೆ ಕೂಡ ನಾವಿಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಪ್ರೊಫೆಷ್ನಲ್ ಅಕೌಂಟಿಂದ ನಾವಿಲ್ಲಿ ಬೋನಸ್ ಆಪ್ಷನ್ಗೆ ಕೂಡ ಸಬ್ಸ್ಕ್ರಿಪ್ಷನ್ಗೆ ನಾವಿಲ್ಲಿ ಎಲಿಜಿಬಲ್ ಆಗ್ತೇವೆ. ಓಕೆ, ನಾವಿಲ್ಲಿ ನೆಕ್ಸ್ಟ್ ಆಪ್ಷನನ್ನು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ಬೋದು ನಾವು ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಮಗೆ ಈ ಥರ ಒಂದು ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ವಾಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ಯು ಅಂದರೆ ನಿಮ್ಮದು ಒಂದು ಪ್ರೊಫೆಷ್ನಲ್ ಅಕೌಂಟ್ ಯಾವುದು ಕ್ಯಾಟಗರಿಯ ಮೇಲೆ ಹೋಗುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ನೀವು ಇಲ್ಲಿ ತುಂಬ ಆಪ್ಷನ್ ಇದೆ. ನಿಮ್ಮ ಒಂದು ಟ್ಯಾಲೆಂಟ್ ಆಗಲಿ ನಿಮ್ಮದು ಒಂದು ಕಂಟೆಂಟ್ ಯಾವುದರ ಮೇಲಿದೆ ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ನೀವು ಗೇಮರ್ ಆಗಿದ್ದರೆ ಗೇಮರ್ ಅಂತ ಕ್ಲಿಕ್ ಮಾಡ್ಕೋಬೋದು. ಎಡಿಟರ್ ಇದೆ, ಬ್ಯೂಟಿಷಿಯನ್ ಇದೆ, ಡಿಜಿಟಲ್ ಕ್ರಿಯೇಟರ್ ಇದೆ, ಬ್ಲಾಗರ್ ಇದೆ, ಆರ್ಟಿಸ್ಟ್, ಮ್ಯೂಸಿಷಿಯನ್, ತುಂಬ ಆಪ್ಷನ್ ಇರುವಂಥದ್ದು. ನಿಮಗೆ ಯಾವುದು ನಿಮ್ಮ ಸೂಟೇಬಲ್ ಅಂತ ಕಾಣುತ್ತೆ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ನಾನಿಲ್ಲಿ ಪರ್ಸನಲ್ ಬ್ಲಾಗ್ ಅನ್ನೋ ಒಂದು ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೋತೀನಿ. ನೀವಿಲ್ಲಿ ನೋಡ್ಬೋದು ಫ್ರೆಂಡ್ಸ್, ಮೇಲ್ಗಡೆ ನಿಮಗೆ ಒಂದು ಡಿಸ್ಪ್ಲೇ ಆನ್ ಪ್ರೊಫೈಲ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಇದನ್ನು ಆನ್ ಮಾಡಿಕೊಂಡ್ರೆ ನೀವಿಲ್ಲಿ ನೋಡ್ಬೋದು ನಿಮ್ಮ ಒಂದು ಕ್ಯಾಟಗರಿ ಇದೆಯಲ್ಲ, ಇಲ್ಲಿ ಫೋಟೋಗ್ರಾಫರ್ ಆಗಲಿ, ಗ್ರೋಸರಿ, ಗೇಮರ್, ಪ್ರಾಡಕ್ಟ್ ಡಿಸೈನ್, ಸರ್ವಿಸ್, ಎಡಿಟರ್, ಇದು ನಿಮ್ಮ ಒಂದು ಪ್ರೊಫೈಲಲ್ಲಿ ಕೂಡ ಡಿಸ್ಪ್ಲೇ ಆಗುತ್ತೆ. ಇದನ್ನು ಆನ್ ಮಾಡಿದರೆ, ಈ ಆಪ್ಷನನ್ನು ಆನ್ ಮಾಡಿದರೆ ಇದೇ ಕ್ಯಾಟಗರಿ ನಿಮ್ಮದು ಒಂದು ಪ್ರೊಫೈಲಲ್ಲಿ ಕೂಡ ಡಿಸ್ಪ್ಲೇ ಆಗುತ್ತೆ. ನಾನೀಗ ಅದನ್ನು ಆನ್ ಇಡ್ತಾ ಇದ್ದೀನಿ. ಅದನಂತರ ನೀವು ಇಲ್ಲಿ ಸ್ವಿಚ್ ಟು ಪ್ರೊಫೆಷ್ನಲ್ ಅಕೌಂಟ್ ಅನ್ನೋ ಒಂದು ಆಪ್ಷನನ್ನು ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ನಮ್ಮ ಒಂದು ಪ್ರೊಫೆಷ್ನಲ್ ಅಕೌಂಟ್ ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗ್ತಾಯಿದೆ. 30 ಸೆಕೆಂಡ್ಸ್ ಟು ಫಿನಿಶ್ ಅಂತ ಹೇಳ್ತಾ ಇದೆ, ಆದರೆ ಇದು ಇಮಿಡಿಯೇಟಾಗಿ ಕಂಪ್ಲೀಟ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಕ್ರಿಯೇಟರ್ ಅನ್ನೋ ಒಂದು ಆಪ್ಷನ್ ಇದೆ. ಅದೇ ರೀತಿಯಾಗಿ ಬಿಸ್ನೆಸ್ ಕೂಡ ಅನ್ನೋ ಒಂದು ಆಪ್ಷನ್ ಇದೆ. ಸಪೋಸ್ ನಿಮ್ಮದು ಒಂದು ಬಿಸ್ನೆಸ್ ಅಕೌಂಟ್ ಆಗಿದ್ದರೆ ನೀವು ಇಲ್ಲಿ ಬಿಸ್ನೆಸ್ ಕ್ಲಿಕ್ ಮಾಡ್ಕೊಳ್ಳಿ. ನಾನೀಗ ಕ್ರಿಯೇಟರ್ ಆಗಿದ್ದೇನೆ, ಕ್ರಿಯೇಟರ್ ಅಕೌಂಟನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ, ಆಪ್ಷನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನು ಇಲ್ಲಿ ಕೆಳಗಡೆ ನೆಕ್ಸ್ಟನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ನಮ್ಮದು ಒಂದು ಪ್ರೊಫೆಷ್ನಲ್ ಅಕೌಂಟ್ 90% ಕ್ರಿಯೇಟ್ ಆಗಿದೆ. ಓಕೆ ಅನ್ನೋ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಇನ್ನು ನಿಮ್ಮ ಒಂದು ಕಂಪ್ಲೀಟ್ ಯುವರ್ ಪ್ರೊಫೈಲ್, ನಮ್ಮ ಒಂದು ಪ್ರೊಫೈಲನ್ನು ಆ್ಯಡ್ ಮಾಡಬೇಕಾಗುತ್ತೆ. ನಮ್ಮದು ಬಯೋ, ಬೆಸ್ಟ್ ಬಯೋ, ಅದೇ ರೀತಿಯಾಗಿ ಎಲ್ಲ ಆಪ್ಷನ್ ಇದೆ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಇದೆ, ಗ್ರೋ ಯುವರ್ ಆಡಿಯನ್ಸ್. ಆಲ್ರೆಡಿ ನಮ್ಮ ಅಕೌಂಟ್ ಪ್ರೊಫೆಷ್ನಲ್ ಅಕೌಂಟ್ಗೆ ಚೇಂಜ್ ಆಗಿರ್ತದೆ. ಬೇಕಾದರೆ ಈ ಸ್ಟೆಪ್ಪನ್ನು ನಾವಿಲ್ಲಿ ಕಂಪ್ಲೀಟ್ ಮಾಡ್ಬೋದು, ನೋ ವರೀಸ್. ಇಲ್ಲಿಂದ ಬ್ಯಾಕ್ ಬಂದರೆ ನೀವಿಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೆಷ್ನಲ್ ಅಕೌಂಟ್ ಇಲ್ಲಿ ನಿಮಗೆ ಓಪನ್ ಆಗಿರುವಂಥದ್ದು. ಇಲ್ಲಿ ನೀವು ನೋಡ್ಬೋದು ನಮಗೆ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಅದೇ ರೀತಿಯಾಗಿ ನಿಮ್ಮ ಒಂದು ಈಗ ಈ ಪೋಸ್ಟನ್ನು ನೀವು ಯಾವುದಾದ್ರೂ ಪೋಸ್ಟನ್ನು ನೀವು ಇಲ್ಲಿ ಬೂಸ್ಟ್ ಮಾಡುವಂಥ ಒಂದು ಆಪ್ಷನ್ ಕೂಡ ನಿಮಗೆ ಇಲ್ಲಿ ಕಾಣ್ತದೆ. ನೋಡಿ, ಇಲ್ಲಿ ನೀವು ಪೋಸ್ಟ್ ಅನ್ನೋ ಒಂದು ಆಪ್ಷನ್ ಕಾಣುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ಆ ಪೋಸ್ಟನ್ನು ಬೂಸ್ಟ್ ಕೂಡ ಮಾಡ್ಬೋದು. ಇದರ ಬಗ್ಗೆ ನಾನು ಇನ್ಡೆಪ್ತ್ ವಿಡಿಯೋ ನಿಮಗೆ ಮುಂದೆ ಚಾನಲಲ್ಲಿ ಕೊಡ್ತಾ ಇರ್ತೀನಿ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು ವೀವ್ ಇನ್ಸೈಟ್ ಅನ್ನೋ ಒಂದು ಆಪ್ಷನ್ ಇದೆ. ಈ ಪೋಸ್ಟನ್ನು ಯಾರೆಲ್ಲ ನೋಡಿದ್ದಾರೆ, ಸೇವ್ ಮಾಡಿದ್ದಾರೆ, ಎಷ್ಟು ಕಮೆಂಟ್ ಬಂದಿದೆ, ಅದೇ ರೀತಿಯಾಗಿ ಎಷ್ಟು ಶೇರ್ ಕೂಡ ಬಂದಿದೆ, ಎಷ್ಟು ಮಂದಿ ಸೇವನ್ನು ಮಾಡಿದ್ದಾರೆ ಕೂಡ ನಿಮಗೆ ಇಲ್ಲಿ ನೋಡ್ಬೋದು.
ಇದೆಲ್ಲ ನಿಮಗೆ ಒಂದು ಪ್ರೊಫೆಷನಲ್ ಅಕೌಂಟಲ್ಲಿ ಮಾತ್ರ ನಿಮಗೆ ಈ ಫೀಚರ್ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು. ಇದಾಗಿತ್ತು ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯದಿರಿ ಫ್ರೆಂಡ್ಸ್. ನಾನು ಸಿಗುತ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.